ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಹಿನ್ನೆಲೆಯಲ್ಲಿ ಮುಂದಿನ ಸಿಎಂ ಯಾರು ಅನ್ನೋದು ಇಡೀ ರಾಜ್ಯದಲ್ಲಿ ಈಗ ಒಂದು ರೀತಿ ಸಂಚಲನ ಮೂಡಿಸ್ತಾರಂಥದ್ದು. ಆದರೆ ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಆಗ್ತಾರೆ ಅನ್ನೋದು ಕೂಡ ಈಗ ಕನಕಪುರ ಕ್ಷೇತ್ರದಲ್ಲಿ ಹರಡ್ತಾ ಇರೋವಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಈಗ ಆಲ್ರೆಡಿ ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಆಗಬೇಕು ಅಂತ ಕೂಡ ಮುನ್ನುಡಿ ಸ್ವಾಮೀಜಿಯವರು ಕೂಡ ಹೇಳಿದರು. ಆ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸ್ವಾಮೀಜಿಗಳೇ, ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷ ಆದಮೇಲೆ ಸಿಎಂ ಆಗಬೇಕು ಅಂತ ನೀವು ಕೂಡ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ್ರಿ ಹಲವಾರು ಸ್ವಾಮೀಜಿಗಳ ಜೊತೆ. ಈಗ ಅವರು ಸಿಎಂ ಆಗ್ತಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಶ್ರೀಮಠದ ಅವಿಚ್ಛಿನ್ನ ಭಕ್ತರು. ಅವರು ಮಠದ ಜೊತೆಲೇ ಅವಿನಾಭಾವ ಸಂಬಂಧ ಇಟ್ಕೊಂಡಂಥ ಒಂದು ಪರಂಪರೆಯನ್ನು ಉಳ್ಳಂಥ ಒಬ್ಬ ಆದರ್ಶ ವ್ಯಕ್ತಿ. ಅವರು ಪಕ್ಷಕ್ಕೆ ತುಂಬ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಬ್ಬ ಧೀಮಂತ ನಾಯಕ. ಸಂಘಟನೆಗೆ ಹೆಸರು, ಕಾರ್ಯತತ್ಪರಕ್ಕೆ ಹೆಸರು, ಕ್ರಿಯಾಶೀಲ ವ್ಯಕ್ತಿತ್ವಕ್ಕೆ ಹೆಸರು. ಈ ಎಲ್ಲ ಕೆಲಸಗಳಲ್ಲಿ ತಮ್ಮದೇ ಆದಂಥ ಒಂದು ವಿಶಿಷ್ಟ ಛಾಪನ್ನು ಮೂಡಿಸಿದವರು ನಮ್ಮ ಪ್ರೀತಿಯ ಡಿ.ಕೆ. ಶಿವಕುಮಾರ್ ಅವರು. ಅವರಿಗೂ ಅವರ ಕುಟುಂಬಕ್ಕೂ ಅವರ ಪೂರ್ವಾಶ್ರಮ ತಂದೆ ತಾಯಿಗಳಿಗೂ ಮರಳೇಗ ಮಠಕ್ಕೂ ತುಂಬ ಅವಿನಾಭಾವ ಸಂಬಂಧವಿರ್ತಕ್ಕಂಥದ್ದು. ಅವರು ಪ್ರಥಮತಃ ಜಿಲ್ಲಾ ಪಂಚಾಯತಿ ಸದಸ್ಯ ಅಂತ ಸಂದರ್ಭದಲ್ಲಿ ಆಗಬೇಕಾದಂಥ ಸಂದರ್ಭದಲ್ಲಿ ಅವರ ತಾತ ಮತ್ತು ಅಜ್ಜಿ ತಂದೆ ತಾಯಿಗಳು ಮೊದಲು ಮರಳೇಗ ಮಠಕ್ಕೆ ಹೋಗಿ ನೀನು ಮುನೇಶ್ವರ ನಮಸ್ಕಾರ ಹಾಕಿ ಪರಮ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಳೋದು ಮೊದಲೇ ಕರ್ತವ್ಯಪ್ಪ ಅಂತೇಳಿ ಅವರು ಇಲ್ಲಿ ಕಳಿಸ್ಕೊಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಹಿರಿಯ ಪರಮ ಪೂಜ್ಯರು ಕಾಲಾಗ್ನಿ ಮಹಾಸ್ವಾಮಿಗಳು ಅವರಿಗೆ ಮನಸಾರೆ ಹೃದಯ ತುಂಬಿ ಆಶೀರ್ವಾದ ಮಾಡಿದಂಥ ಒಂದು ಫಲ ಬಹುಶಃ ಇಲ್ಲಿನ ಮುನೇಶ್ವರನ ಒಂದು ಆಶೀರ್ವಾದ ಇವತ್ತು ಮುಖ್ಯಮಂತ್ರಿ ಗಾದಿಗೆ ಬಂದಿರತಕ್ಕಂಥದ್ದು, ಬರ್ತಾ ಇರ್ತದ್ದು ನಮಗೆ ಭಾಳ ಸಂತೋಷವಾಗಿ ಸುದ್ದಿ, ವಿಶೇಷವಾದಂಥ ಹರ್ಷವನ್ನು ಕೊಡ್ತಕ್ಕಂಥ ಸುದ್ದಿಯಾಗಿದೆ. ಇದಕ್ಕೆ ಒಂದು ವಿಚಾರವನ್ನು ನಾವು ಹೇಳ್ಬೋದು, ಕಷ್ಟಪಟ್ಟವರಿಗೆ ಶ್ರಮಪಟ್ಟವರಿಗೆ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ ಅಂತಕ್ಕಂಥದ್ದು ಇದು ನಾಣ್ಣುಡಿ. ಹಾಗಾಗಿ ಶ್ರಮ ಪಡೋದು ನಮ್ಮದು, ಫಲ ಕೊಡೋದು ಭಗವಂತಂದು. ಈಗಿರುವಾಗ ಹೈಕಮಾಂಡ್ ಇವರ ಒಂದು ತೀರ್ಮಾನವನ್ನು ಅಥವಾ ಇವರ ಒಂದು ಕಾರ್ಯತತ್ಪರವನ್ನು ಕೆಲಸವನ್ನು ನೋಡಿ, ಇವರ ಒಂದು ಸಂಘಟನೆ ನೋಡಿ ಪಕ್ಷ ಇನ್ನೂ ಸುಧಾ ಬಲವಾಗಿ ಬೆಳಿಬೇಕು, ರಾಜ್ಯದಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಇದಕ್ಕೆ ತಕ್ಕ ವ್ಯಕ್ತಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಪ್ರಸ್ತುತ ಸಂದರ್ಭದಲ್ಲಿ ತೀರ್ಮಾನ ಮಾಡಿ ಅವರನ್ನು ಮುಖ್ಯಮಂತ್ರಿ ಪದವಿಗೆ ಹಸಿರು ನಿಶಾಲೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ. ನಾಡಿನ ಎಲ್ಲ ಮಠಾಧೀಶರಿಗೆ, ನಮ್ಮ ಕ್ಷೇತ್ರದ ಎಲ್ಲ ಮಹಾಜನತೆಗೆ ತುಂಬ ಸಂತೋಷ ತಂದಿರತಕ್ಕಂಥ ವಿಚಾರ. ಇದನ್ನು ಕೇಳಿ ನಾವೆಲ್ಲರೂ ಸುಧಾ ಸಂತೋಷ ಪಡೋಣ. ನಮ್ಮ ಸಾಹೇಬರು ಮುಖ್ಯಮಂತ್ರಿ ಪದವಿಗೆ ಪದವಿ ಸ್ಥಾನದಲ್ಲಿ ಕೂತು ರಾಜ್ಯಕ್ಕೆ ಒಳಿತನ ಮಾಡಲಿ ಅಂತಕ್ಕಂಥ ಶುಭವನ್ನು ಹೇಳ್ತಾ ಇದ್ದೀನಿ. ಕನಕಪುರ ಕ್ಷೇತ್ರದಿಂದ ಮೊದಲನೇ ಸಿಎಂ ಆಗಿ ಅವರು ಆಯ್ಕೆ ಆಗ್ತಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸಿ ಎಮ್ ಆಗ್ತಾ ಇರ್ತಕ್ಕಂಥದ್ದು ನಾನು ಹೇಳ್ಬಿಟ್ಟು ಈಗಾಗಲೇ ನಿಮಗೆಲ್ಲ ಹೇಳಿದೆ, ಸಿ ಎಮ್ ಆಗ್ತಿರೋದೇ ಒಂದು ದೊಡ್ಡ ಖುಷಿ ಅಂತೇಳಿ. ಹಾಗಾಗಿ ಅದಕ್ಕೆ ಬೇರೆ ಇನ್ನೊಂದು ತಾತ್ಪರ್ಯ, ಸೂರ್ಯನೇ ಹೋಲಿಕೆ, ಮತ್ತೊಬ್ಬ ಸೂರ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಪ್ರಥಮತಃ ನಮ್ಮ ಕ್ಷೇತ್ರದಿಂದ ಒಬ್ಬ ಮುಖ್ಯಮಂತ್ರಿಗಳು ಆಗ್ತಾಯಿದ್ದಾರೆ ಅಂತಂದರೆ ಅದಕ್ಕೆ ಉಪಮಾತೀತ ಅಂತ ಹೇಳ್ಬೋದು. ಅದನ್ನು ನಿಮ್ಮ ಕ್ಷೇತ್ರಕ್ಕೆ ಏನೇನು ಆಗಬೇಕು ಅಂತ ಕೇಳ್ಕೊತೀರಾ? ಯಾಕೆಂದರೆ ಅವರು ಸಿ ಎಮ್ ಆಗ್ತಿದ್ದಾರೆ, ಈ ಕ್ಷೇತ್ರ ತುಂಬ ಹಿಂದುಳಿದಿದ್ದು ಅಂತಿದ್ರು. ಹಾಗಾಗಿ ಈ ಕ್ಷೇತ್ರಕ್ಕೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಇಲ್ಲಿ ನಮಗೆ ನೇರವಾಗಿ ಬೇಕಾಗಿರ್ತಕ್ಕಂಥ ನೀರಾವರಿ ಒಂದು ಸೇವೆ ಆಗಬೇಕು. ಬೃಹತ್ ಅಂತ ಒಂದು ನೀರಾವರಿ ಸೇವೆ ಬಹುಶಃ ನಮ್ಮ ಮೇಕೆದಾಟು ಯೋಜನೆ ಒಂದು ಆದರೆ, ಯಾಕೆ ಅವರು ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಅವರು ಮೇಕೆದಾಟಿಂದ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸೌಧವನ್ನು ಛಲವನ್ನು ಮುಟ್ಟಂಥದ್ದು ಈ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಅವರು ಯಾವತ್ತೂ ಸುಧಾ ಜನಪರ ಕಾಳಜಿಯನ್ನು ಇಟ್ಕೊಂಡಂಥ ಒಂದು ಮಹಾನ್ ಚೇತನ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಒಂದು ನೀರಾವರಿ ಮೇಕೆದಾಟು ಯೋಜನೆ ಆಯಿತು ಅಂತಂದರೆ ನಮ್ಮ ಈ ಭಾಗದ ಬೆಂಗಳೂರು ದಕ್ಷಿಣ, ಉತ್ತರ, ನಮ್ಮ ರಾಮನಗರ ಜಿಲ್ಲೆ ಮತ್ತು ಮಾಗಡಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಎಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಆ ರೈತರಿಗೆ ಅನುಕೂಲ ಆಯಿತು ಅಂತಂದರೆ ಅವರು ಆರ್ಥಿಕವಾಗಿ ಸಬಲತೆಯನ್ನು ಕಂಡುಕೊಳ್ತಾರೆ, ರೈತರು ಹರ್ಷದಾಯಕ ಆಗ್ತಾರೆ, ಖುಷಿ ಪಡ್ತಾರೆ. ಇದು ಒಂದು ಶಾಶ್ವತ ಯೋಜನೆ. ಒಂದಷ್ಟು ಕೈಗಾರಿಕಾ ವಸಾಹತುಗಳನ್ನು ಮಾಡ್ತಕ್ಕಂಥದ್ದು, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಿದ್ರೆ ನಿರುದ್ಯೋಗ ಯುವಕರು ಸುಧಾ ಒಂದು ಆರ್ಥಿಕ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಒಂದು ಕೈಗಾರಿಕಾ ಸ್ಥಾಪನೆಗಳು, ಒಂದು ನೀರಾವರಿ ಯೋಜನೆಗಳು, ಇದನ್ನು ಪ್ರಮುಖವಾಗಿ ಅವರು ಕೈಗೆ ತೊಗೊಳ್ಳಿ ಅಂತಕ್ಕಂಥದ್ದು ನಮ್ಮ ಆಶಯ ಆಗಿರ್ತದೆ. ಇದಿಷ್ಟು ಮುಮ್ಮಡಿ ಸ್ವಾಮೀಜಿಯವರು ಹೇಳ್ತಾರಂಥದ್ದು. ಮುಂದೆ ಬರುವಂಥ ಬಾರಿ ಸಿ ಎಂ ಅವರು ಕ್ಷೇತ್ರಕ್ಕೆ ಆ ನೀರಾವರಿಯನ್ನು ಪ್ರಮುಖವಾಗಿ ಕೊಡಬೇಕು ಅನ್ನೋದು ಹೇಳ್ತಾರಂಥದ್ದು. ರಾಮನಗರದಿಂದ ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.